ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಅವರು ಒಂದು ದೊಡ್ಡ ರೆಕಾರ್ಡನ್ನೇ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ, ಯಾರೋ ಒಬ್ಬ ವ್ಯಕ್ತಿ OnePlus Nord 4 ರೀಸೆಂಟಾಗಿ ಲಾಂಚ್ ಆಗಿರುವಂಥ Nord 4 ಪರ್ಚೇಸ್ ಮಾಡಿದ್ದಾನೆ. ಅವನಿಗೆ ಔಟ್ ಆಫ್ ದ ಬಾಕ್ಸು ಹೊಸ ಫೋನ್ ತೊಗೊಂಡಿದ್ದಾನೆ. ಔಟ್ ಆಫ್ ದ ಬಾಕ್ಸು ಗ್ರೀನ್ ಲೈನ್ ಇಶ್ಯೂ ಬಂದುಬಿಟ್ಟಿದೆ. ಯಪ್ಪ ದೇವರೇ. ಹೌದು, ಆಬ್ವಿಯಸ್ಲಿ ಈ ಫೋನ್ನ ಅವರು ರಿಟರ್ನ್ ತೊಗೊಂಡು ರೀಪ್ಲೇಸ್ಮೆಂಟ್ ಕೊಡ್ತಾರೆ, ಪ್ರಾಬ್ಲಮ್ ಇಲ್ಲ. ಅದನ್ನು ರಿಪೇರಿ ಮಾಡಿಕೊಡ್ತಾರೆ ಅಥವಾ ರೀಪ್ಲೇಸ್ಮೆಂಟನ್ನು ಕೊಡ್ತಾರೆ, ತೊಂದರೆ ಇಲ್ಲ. ಬಟ್ ಔಟ್ ಆಫ್ ದ ಬಾಕ್ಸು ಈ ಇಶ್ಯೂ ಬರ್ತಿರುವಂಥದ್ದು ಒಂದು ಒಳ್ಳೆಯ ಸೂಚನೆ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಅಂದ್ಕೊಂಡೆ OnePlus Nord 4 ರೀಸೆಂಟ್ ಫೋನು, ಈ ಫೋನಲ್ಲಿ ಆ ರೀತಿ ಇಶ್ಯೂ ಏನೂ ಆಗಲ್ಲ ಅಂತ. ಬಟ್ ಸ್ಟಿಲ್ ಈ ಒಂದು ಪ್ರಾಬ್ಲಮ್ ಬರ್ತಾ ಇರುವಂಥದ್ದು ಒಳ್ಳೆಯದಲ್ಲ ಈ ಒಂದು ಬ್ರ್ಯಾಂಡಿಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ, ಒಂದು ಕೆಟ್ಟ ಹೆಸರು ಆಯಿತಾ. ತುಂಬ ಜನ ಆಲ್ರೆಡಿ ಈ OnePlus ಫೋನ್ ತೊಗೊಂಡ್ಬಿಟ್ರೆ ಗ್ರೀನ್ ಲೈನ್ ಇಶ್ಯೂ ಬಂದ್ಬಿಡುತ್ತೆ ಅಂದ್ಬಿಟ್ಟು ತೊಗೊಳೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗಂತೂ ಈ ರೀತಿ ಕಂಟಿನ್ಯೂ ಆದರೆ ಕಷ್ಟನೇ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಯಲ್ಮಿನವರು 320 ವ್ಯಾಟಿಂದು ಸೂಪರ್ ಸಾನಿಕ್ ಚಾರ್ಜ್ ಅನ್ನೋ ಒಂದು ಟೆಕ್ನಾಲಜಿನ ತಗೊಂಡ್ಬಂದಿದ್ದಾರೆ. ಇದು ಜಗತ್ತಿನ ಫಾಸ್ಟೆಸ್ಟ್ ಫೋನ್ ಚಾರ್ಜರ್ ಅಂತೆ ಆಯಿತಾ. ಕೇವಲ 4.5 ನಿಮಿಷದಲ್ಲಿ 4400 mAh ಕೆಪಾಸಿಟಿ ಬ್ಯಾಟ್ರಿ ಫೋನನ್ನು 4.5 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡುತ್ತಂತೆ. ನೀವು ಮುಖ ತೊಳೆಯೋಕ್ಕಿಂತ ಮುಂಚೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋದರೆ, ಮುಖ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಫೋನ್ ಫುಲ್ ಚಾರ್ಜ್ ಆಗಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಸಖತ್ತು ಫಾಸ್ಟ್ ಚಾರ್ಜರು. ಇದನ್ನು ಟೆಸ್ಟ್ ಮಾಡಿ ಸಕ್ಸಸ್ಫುಲ್ ಆಗಿದರೆ ಫೋನ್ಗಳಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆಯಿತಾ. ಫೋನ್ಗಳಲ್ಲಿ ಇಷ್ಟು ಫಾಸ್ಟಾಗಿ ಚಾರ್ಜ್ ಆಗೋ ರೀತಿ ಕೊಡಲ್ಲ ಅವರು. ಏನಕ್ಕೆ ಅಂದರೆ, ಬ್ಯಾಟ್ರಿ ಲೈಫ್ ಜಾಸ್ತಿ ಬರಬೇಕು ಅಂತ ಅಂದರೆ ಫೋನ್ ಸ್ವಲ್ಪ ಸ್ಲೋ ಚಾರ್ಜ್ ಆಗಬೇಕು. ಸೊ ಏನು ಮಾಡ್ತಾರೆ, ಫಸ್ಟ್ 80% ಫೋನ್ ಫುಲ್ ಫಾಸ್ಟಾಗಿ ಚಾರ್ಜ್ ಆಗಿ ಉಳಿದ 20% ಸ್ವಲ್ಪ ನಿಧಾನವಾಗಿ ಚಾರ್ಜ್ ಆಗೋ ರೀತಿ ಮಾಡಿ ಪ್ರಾಕ್ಟಿಕಲಾಗಿ ಮಾರ್ಕೆಟಿಗೆ ತೊಗೊಂಬರ್ತಾರೆ ನಂಗೆ ಅನ್ನಿಸ್ದಂಗೆ. ಇದರ ಜೊತೆಗೆ ಜಗತ್ತಿನ ಮೊದಲ ಫೋಲ್ಡಬಲ್ ಬ್ಯಾಟ್ರಿಯನ್ನು ಕೂಡ ಅನ್ವಿಲ್ ಮಾಡಿದ್ದಾರೆ ರಿಯಲ್ಮಿನವರು. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವೊಂದು ಹೊಸ ಟೆಕ್ನಾಲಜಿ ಎಲ್ಲ ಶೋಕೇಸ್ ಮಾಡಿದ್ದಾರೆ. ನೋಡೋಣ ಯಾವಾಗ ಬರುತ್ತೆ ಮಾರ್ಕೆಟಿಗೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಓಲಾದವರು ಅವರ ರೋಡ್ಸ್ಟರ್ ಸೀರೀಸ್ ಬೈಕ್ಗಳನ್ನು ಲಾಂಚ್ ಮಾಡಿದ್ದಾರೆ. ರೋಡ್ಸ್ಟರ್ ಎಕ್ಸ್ ಅಂತ ಮತ್ತು ರೋಡ್ಸ್ಟರ್ ಪ್ರೋ ಅಂತ. ಈ ರೋಡ್ಸ್ಟರ್ ಪ್ರೋ ಏನಿದೆ ಅದು ಮುಂದಿನ ವರ್ಷ ದೀಪಾವಳಿ ಟೈಮ್ ಅಷ್ಟರಲ್ಲಿ ಬರುತ್ತಂತೆ ಮಾರ್ಕೆಟಿಗೆ ಆಯಿತಾ. ಅದಕ್ಕಿನ್ನೂ ಹೆವಿ ವೆಯ್ಟ್ ಮಾಡಬೇಕು. ನಂತರ ಈ ರೋಡ್ಸ್ಟರ್ ಮತ್ತು ರೋಡ್ಸ್ಟರ್ ಎಕ್ಸ್ ಈ ಜನವರಿ 2025 ಇಸ್ವಿ ನೆಕ್ಸ್ಟ್ ವರ್ಷ ಜನವರಿ ಅಷ್ಟರಲ್ಲಿ ಡೆಲಿವರಿ ಶುರುವಾಗುತ್ತಂತೆ. ಸೊ ಬೇಸಿಕ್ ಬಂದ್ಬಿಟ್ಟು 2.5 kWh ಬ್ಯಾಟ್ರಿದು. ಇದು 75,000 ರೂಪಾಯಿ ಆಗುತ್ತೆ. ಮೋಸ್ಟ್ಲಿ ಇದು ಎಕ್ಸ್ ಶೋರೂಮ್ ಪ್ರೈಸ್ ಇರಬಹುದಾ ಅಂತ ಆಯಿತಾ. ಆನ್ ರೋಡ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ರೀಸನಬಲ್ ಆಗಿದೆ. ಈ ಲುಕ್ಕನ್ನು ನೋಡಿದ್ರೆ ರೇಟು ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಓವರಾಲ್ ಎಲ್ಲ ಬೈಕ್ಗಳ ಲುಕ್ಕು ಓಕೆ, ಒಂಥರ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೇ ಇರಬಹುದು. ಈ ರೋಡ್ಸ್ಟರ್ ಪ್ರೋನಲ್ಲಿ 16 kWh ಬ್ಯಾಟ್ರಿದು ಒಂದು ಇದೆಯಂತೆ ಆಯಿತಾ. ಏನೋ ಮಾಡೆಲ್ ಇದೆಯಂತೆ. ಅದೇನೋ 650 ಕಿಲೋಮೀಟ್ರು ಏನೋ ರೇಂಜ್ ಕೊಡುತ್ತಂತೆ. 650 ಕೊಟ್ಬಿಟ್ರೆ ಬೆಂಕಿ ಇರುತ್ತೆ. ಲಾಂಗ್ ಹೋಗೋರಿಗೆಲ್ಲ ಈಸಿ ಆಗುತ್ತೆ. ಬಟ್ ಆ ಬೈಕ್ ಕಾಸ್ಟು 2.5 ಲಕ್ಷ ಮ್ಯಾಕ್ಸಿಮಮ್ ಹೈಯೆಸ್ಟ್ ವೇರಿಯಂಟಿಂದು. ಅದು ಬರೋದು ಹೇಳಿದ್ನಲ್ಲ, ಮುಂದಿನ ವರ್ಷ ದೀಪಾವಳಿ ಟೈಮ್ ಅಷ್ಟರಲ್ಲಿ. ನೋಡೋಣ ಬಂದ ಮೇಲೆ ಇಲ್ಲಿ ರಿವ್ಯೂವರ್ಸ್ಗಳ ಕೈಗೆ ಡೆಲಿವರಿ ಶುರು ಆದಮೇಲೆ ಜನಗಳ ಕೈಗೆ ಬೈಕ್ ಸಿಕ್ಕ ಮೇಲೆ ಆ್ಯಕ್ಚುಲಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಜಗತ್ತಿನ ಟಾಲೆಸ್ಟ್ ಬಿಲ್ಡಿಂಗು ಬುರ್ಜ್ ಖಲೀಫಾ ಡಿಸೈನ್ ಬಿಲ್ಡ್ ಮಾಡಿದಂಥ ಏನು ಡಿಸೈನರ್ಸ್ಗಳಿದ್ದಾರೆ, ಅವರು ಇನ್ನೊಂದು ಅದಕ್ಕಿಂತ ಬಿಗ್ಗೆಸ್ಟ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ತಾರಂತೆ. 3000 ಅಡಿದು, ಅಂದರೆ ಕ್ಲೋಸ್ ಟು 920 ಮೀಟ್ರು ಉದ್ದ ಬರುತ್ತೆ ಆಯಿತಾ. ಇದು ನಾರ್ಮಲ್ ಬಿಲ್ಡಿಂಗ್ ಅಲ್ವಂತೆ. ಈ ಬಿಲ್ಡಿಂಗು ಒಂದು ಬ್ಯಾಟ್ರಿ ರೀತಿ ಕೆಲಸವನ್ನು ಮಾಡುತ್ತಂತೆ. ಆ್ಯಕ್ಚುಲಿ ಅದರಲ್ಲಿ ಜನ ಬದುಕೋಕ್ಕಾಗಲ್ಲ ಅಂತ ಕಾಣುತ್ತೆ. ಮೋಸ್ಟ್ಲಿ ಬರೀ ಬ್ಯಾಟ್ರಿ ಬಿಲ್ಡ್ ಮಾಡ್ತಾರಾ ಅಂತ ಆಯಿತಾ. ಜನಗಳಿಗೋಸ್ಕರ ಮಾಡಲ್ಲ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಯಾವುದು ಜಾಸ್ತಿ ಡೀಟೇಲ್ ಇಲ್ಲ. ಆ ಬಿಲ್ಡಿಂಗನ್ನೇ ಒಂದು ದೊಡ್ಡ ಬ್ಯಾಟ್ರಿ ಥರ, ಏನು UPS ರೀತಿ ಕೆಲಸವನ್ನು ಮಾಡ್ತಾರೆ, UPS ರೀತಿ ಅದನ್ನು ಯೂಸ್ ಮಾಡ್ಕೋತಾರೆ, ಏನೋ ಗೊತ್ತಿಲ್ಲ ಆಯಿತಾ. ಒಟ್ಟಿಗೆ ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು, ಸ್ಕೈ ಸ್ಕ್ರೇಪರ್ ರೀತಿ ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಬಿಲ್ಡ್ ಮಾಡ್ತಾರಂತೆ. ಸೊ ಈ ರೀತಿ ಒಂದು ರಿಪೋರ್ಟ್ ಬರ್ತಾ ಇದೆ. ನೋಡೋಣ ಎಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಏನಕ್ಕೆ ಉಪಯೋಗಿಸ್ಕೋತಾರೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟ್ರಾಯ್ ಅವರು ಒಂದು ಹೊಸ ನೋಟಿಸನ್ನು ಕೊಟ್ಟಿದ್ದಾರೆ ಈ ನೆಟ್ವರ್ಕ್ ಪ್ರೊವೈಡರ್ಗಳಿಗೆ, ಜಿಯೋ ಏರ್ಟೆಲ್ ಅವ್ರಿಗೆಲ್ಲ. ಸೊ ಏನು ನಮಗೆ ಸ್ಪ್ಯಾಮ್ ಕಾಲ್ಗಳು ಮಾಡ್ತಾರೆ, ಈ ಸ್ಪ್ಯಾಮರ್ಸ್ಗಳು ಇರ್ತಾರಲ್ವ,
ಅವರ ಒಂದು ಫೋನ್ ನಂಬರ್ನ 2 ವರ್ಷ ನೀವು ಬ್ಲಾಕ್ ಮಾಡಿಬಿಡಿ ಅಂತ, ಮಿನಿಮಮ್ 2 ವರ್ಷ ಬ್ಲಾಕ್ ಮಾಡಬೇಕಂತೆ. ಮತ್ತು ಕೆಲವೊಂದು ಹೊಸ ರೆಗ್ಯುಲೇಷನ್ಸ್ ತೊಗೊಂಬಂದಿದ್ದಾರೆ. ಸೊ ಈಗ ಬ್ಯಾಂಕ್ ಕಡೆಯಿಂದ ಕಾಲ್ ಬರ್ತಾ ಇದೆ ಅಂದರೆ ಫಸ್ಟು 3-4 ಡಿಜಿಟ್ಟು ಇದೇ ಇರುತ್ತೆ, ಇದೇ ಇರಬೇಕು. ಸೊ ಈ ರೀತಿ ಕೆಲವೊಂದು ರೂಲ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಸೊ ನೆಕ್ಸ್ಟಿಂದ ಗೊತ್ತಾಗುತ್ತೆ ನಮಗೆ ಫೋನ್ ಬ್ಯಾಂಕ್ ಕಡೆಯಿಂದ ಕಾಲ್ ಬರ್ತಾ ಇದೆ ಅಂದರೆ ಮೊದಲ 3 ಡಿಜಿಟ್ ಇದಾಗಿರುತ್ತೆ. ಸೊ ಅದು ಬಿಟ್ಟು ಬೇರೆಯವರು ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ. ಸೊ ಈ ರೀತಿ ಎಲ್ಲ ರೂಲ್ಸ್ಗಳು ಬಂದಿದೆ. ಒಂದು ಒಳ್ಳೆಯ ವಿಷಯ. ಈ ಸ್ಕ್ಯಾಮರ್ಸ್ಗಳು ಮತ್ತು ನಮಗೆ ಸ್ಪ್ಯಾಮ್ ಕಾಲ್ ಮಾಡೋರಿಂದ ನಾವು ಹುಷಾರಾಗಿರ್ಬೋದು, ಒಂದು ಒಳ್ಳೆಯ ವಿಷಯ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ BSNL ಅವರು 2025ನೇ ಇಸವಿಯ ಅಂದರೆ ಮುಂದಿನ ವರ್ಷದ ಕೊನೆಯ 3 ತಿಂಗಳಲ್ಲಿ ಆಯಿತಾ, ಕೊನೆಯ ಕ್ವಾರ್ಟರ್ನಲ್ಲಿ 5Gಯನ್ನು ತೊಗೊಂಬರ್ತಾರಂತೆ. ಇವರು ಕೊನೆಯ ಕ್ವಾರ್ಟರ್ ಅಂತಿದ್ದಾರೆ ಅಂದರೆ ಮೋಸ್ಟ್ಲಿ ಇನ್ನೂ ಒಂದು 3-4 ವರ್ಷ ಆಗಬಹುದೇನೋ, ಆಯಿತಾ, ಗೊತ್ತಿಲ್ಲ. ಆಯಿತಾ, BSNL ಅವರು 2 ವರ್ಷ ಮುಂಚೆನೇ 4G ಬರುತ್ತೆ, 3 ವರ್ಷ ಮುಂಚೆನೇ 4G ಬರುತ್ತೆ ಅಂತಿದ್ರು. ಇಲ್ಲಿವರೆಗೂ ಸರಿಯಾಗಿ 4G ಕೊಡೋಕ್ಕಾಗಿಲ್ಲ. ಸೊ 5G ನೆಕ್ಸ್ಟ್ ವರ್ಷ ಅಂತ ಅಂದರೆ ಮೋಸ್ಟ್ಲಿ ಅದಾದೇ ಒಂದು 3-4 ವರ್ಷ ಆದಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ. ಆಯಿತಾ, ಆದಷ್ಟು ಬೇಗ ತೊಗೊಂಬರ್ಬೇಕಾಯ್ತು. ಯಾವುದಾದ್ರೂ ಒಂದು ಎಕ್ಸ್ಟರ್ನಲ್ ಕಂಪ್ನಿ, ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಜೊತೆ ಕೊಲಾಬ್ರೇಟಾಗಿ ಏನಾದರೂ ಒಂದು ಮಾಡಬೇಕಾಯ್ತಾ. ಸುಮ್ಮನೆ ಲಾಸ್ ಮೇಕಿಂಗ್ ಕಂಪ್ನಿಯಾಗಿ ಉಳ್ಕೊಬಾರ್ದು. ಆಯಿತಾ, ಬರೀ ದುಡ್ಡು ಬರ್ನ್ ಆಗ್ತಾಯಿದೆ ಅಷ್ಟೇ BSNLನಿಂದ, ಪ್ರಾಫಿಟ್ ಅಂತೂ ಬರ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ನವರು ಕೆಲವೊಂದು ಚಾಟ್ ಕಸ್ಟಮೈಸೇಷನ್ ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ನೆಕ್ಸ್ಟಿಂದ ನಿಮ್ಮ ಮೆಸೇಜ್ ಏನು ಟೆಕ್ಸ್ಟ್ ಇರುತ್ತಲ್ವ, ಸೊ ಆ ಕಲರ್ನ ಚೇಂಜ್ ಮಾಡ್ಬೋದು. ಮತ್ತು ವಾಲ್ಪೇಪರ್ ಆಬ್ವಿಯಸ್ಲಿ ಮುಂಚೆಯಿಂದನೂ ಚೇಂಜ್ ಮಾಡೋ ರೀತಿ ಇತ್ತು ಥೀಮ್ಸ್ನೆಲ್ಲ. ಸೊ ಮೆಸೇಜ್ ಕಲರ್ನ ಕೂಡ ನೆಕ್ಸ್ಟ್ ನಾವು ಚೇಂಜ್ ಮಾಡ್ಕೊಬೋದಂತೆ. ಈ ಒಂದು ಫೀಚರ್ ಬರ್ತದೆ, ನೆಕ್ಸ್ಟು ಬೀಟಾಗಿ ಬರಬಹುದು ನಿಮಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಅವ್ರದ್ದು iPhone Plus ಮಾಡೆಲ್ ಏನಿದೆ, iPhone 14 ಪ್ಲಸ್ಸು iPhone 15 ಪ್ಲಸ್ ಮಾಡೆಲ್ ಏನಿದೆ, ಅದು ನೆಕ್ಸ್ಟ್ ವರ್ಷದಿಂದ, ಈ ವರ್ಷ ಏನು ಲಾಂಚ್ ಆಗುತ್ತೆ ಅದರಲ್ಲಿ ಬರ್ಬೋದೇನೋ, ಬಟ್ ಮುಂದಿನ ವರ್ಷ ಏನು ಲಾಂಚ್ ಆಗುತ್ತೆ ಆ ಟೈಮಲ್ಲಿ ಇರಲ್ವಂತೆ. ಆ ಒಂದು ಮಾಡೆಲ್ನ iPhone Air ಅನ್ನೋ ಒಂದು ಹೆಸರಿಗೆ ಚೇಂಜ್ ಮಾಡ್ತಾರಂತೆ. ಮೋಸ್ಟ್ಲಿ iPhone 17 Air ಅನ್ನೋ ಹೆಸರಿಗೆ ಚೇಂಜ್ ಆದರೂ ಆಗಬಹುದೇನೋ. ಸ್ವಲ್ಪ ತಿನ್ನಾಗಿರುತ್ತಂತೆ ಈ ಒಂದು ಫೋನು, ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಾಲ್ಡೀವ್ಸ್ನಲ್ಲಿ ಇದೀಗ UPI ಪೇಮೆಂಟ್ ಸಿಸ್ಟಮ್ ಶುರು ಆಗಿಬಿಟ್ಟಿದೆ. ಸೊ ಮಾಲ್ಡೀವ್ಸಿಗೆ ಗೊತ್ತಿಲ್ಲ ಎಷ್ಟು ಜನ, ಅದೊಂದು ಕಾಂಟ್ರವರ್ಸಿ ಆದಮೇಲೆ ಯಾರು ಕೂಡ ಮಾಲ್ಡೀವ್ಸಿಗೆ ಹೋಗ್ತಿಲ್ಲ ಅಂತ ಅನ್ಕೋತೀನಿ. ನೋಡಿ, ನೆಕ್ಸ್ಟ್ ನೀವು ಇನ್ ಕೇಸ್ ಮಾಲ್ಡೀವ್ಸಿಗೆ ಹೋದರೆ UPI ಮುಖಾಂತರ ಪೇಮೆಂಟನ್ನು ಮಾಡಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರೇನೋ ಮುಂದಿನ ವರ್ಷ ಹೊಸ iPhone SE ಫೋನ್ನ ತೊಗೊಂಬರ್ತಾರಂತಪ್ಪ. iPhone SEಗೆ ವೆಯ್ಟ್ ಮಾಡಿ ಸಾಕಾಗಿದೆ ತುಂಬ ಜನಕ್ಕೆ. ಸೊ ಇದರಲ್ಲಿ ಡೈನಮಿಕ್ ಕ್ಯಾಲೆಂಡೆಲ್ಲ ಇರುತ್ತೆ ಅಂತ ಕೂಡ ಕೆಲವು ಜನ ಅಂತಾರೆ, ಇರಲ್ಲ ಅಂತ ಕೂಡ ಕೆಲವು ಜನ ಅಂತಾರೆ. ಸೊ ಒಟ್ಟಿಗೆ ನೆಕ್ಸ್ಟ್ ಜನ್ರೇಷನ್ iPhone SEನಲ್ಲಿ AI ಫೀಚರ್ ಅಂತೂ ಇದ್ದೇ ಇರುತ್ತಂತೆ. ನೋಡೋಣ ಯಾವ ಪ್ರೊಸೆಸರ್ ಇರುತ್ತೆ, ಯಾವ ಮಾಡೆಲ್ ರೀತಿ ಇರುತ್ತೆ, ಡೈನಮಿಕ್ ಕ್ಯಾಲೆಂಡರ್ ಇರುತ್ತಾ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು Galaxy S24 FE ಫೋನು ಅಕ್ಟೋಬರ್ನಲ್ಲಿ ಗ್ಲೋಬಲಾಗಿ ಲಾಂಚ್ ಆಗ್ತಿದೆಯಂತೆ. ಹೌದು, ತುಂಬ ಜನ ಈ ಒಂದು S24 FEಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ. ಸೊ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಒಂದು 2 ತಿಂಗಳಲ್ಲಿ ಈ ಫೋನ್ ಬರುತ್ತೆ. ಬಂದರೆ ನೋಡೋಣ, ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡೋಣ ಏನೇನು ಪ್ರೊಸೆಸರ್ ಆಗಿರ್ತಾರೆ, ಕ್ವಾಲ್ಕಾಮ್ ಆಗಿರ್ತಾರೆ ಅಥವಾ ಎಕ್ಸಿನೋಸ್ ಪ್ರೊಸೆಸರ್ ಇರುತ್ತಾ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಈ ಸರ್ಕಲ್ ಟು ಸರ್ಚ್ ಫೀಚರ್ ಏನಿದೆ ಇದನ್ನು ಗ್ಯಾಲಕ್ಸಿ A ಸೀರೀಸ್ಗೂ ತೊಗೊಂಬರ್ತಾರಂತೆ ಮತ್ತು ಗ್ಯಾಲಕ್ಸಿ ಟ್ಯಾಬ್ S9 FEಗೂ ಕೂಡ ತೊಗೊಂಬರ್ತಾರಂತೆ, ಆಯಿತಾ. ಸೊ ಈ ಮಿಡ್ ಆ್ಯಂಡ್ ಫೋನ್ಗಳಾದಂಥ A ಸೀರೀಸ್ಗೂ ಸಹ ಇದು ಬಂತು ಅಂತ ಅಂದರೆ ಯುನೀಕ್ ಆಗಿರುತ್ತೆ, ಆಯಿತಾ. ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟೋರೋಲಾದವರು Moto G45 ಅನ್ನೋ ಒಂದು ಹೊಸ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಆಗಸ್ಟ್ 21ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ನೊಂದಿಗೆ ಈ ಫೋನ್ ಲಾಂಚ್ ಆಗುತ್ತೆ. ಇದನ್ನು ನಾನು ಅನ್ಬಾಕ್ಸ್ ಮಾಡ್ತೀನಿ, ಆಯಿತಾ. ಸೊ ವೆಯ್ಟ್ ಮಾಡ್ತಾ ಇರಿ. ಪ್ರೊಸೆಸರ್ ಪರವಾಗಿಲ್ಲ, 120 ಹರ್ಟ್ಸಿಂದೇನೋ ಡಿಸ್ಪ್ಲೇ ಅಂತೆ, IPS ಮೋಸ್ಟ್ಲಿ 13 5G ಬ್ಯಾಂಡು. ಆಬ್ವಿಯಸ್ಲಿ ಮೋಟೋದು ಡಿಸೈನ್ ಎಲ್ಲ ಚೆನ್ನಾಗಿರುತ್ತೆ, ನೋಡೋಣ ಹೆಂಗಿರುತ್ತೆ ಅಂತ ಈ ಫೋನು. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಪೋದವರು F27 5G ಅನ್ನೋ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ Dimensity 6300 ಪ್ರೊಸೆಸರ್, IP64 ರೇಟಿಂಗ್ ಎಲ್ಲ ಇದೆಯಂತೆ. ಇದಕ್ಕೂ ಕೂಡ ಏನೋ ಆರ್ಮರ್ ಬಾಡಿ ಪ್ರೊಡಕ್ಷನ್ ಎಲ್ಲ ಕೊಡ್ತಾರೆ ಅಂತ ಕಾಣುತ್ತೆ, ನೋಡೋಣ. ಪ್ರೈಸ್ ಆಬ್ವಿಯಸ್ಲಿ ಈ ಫೋನಿಂದು ಕಡಿಮೆ ಅಂತೂ ಇಡಲ್ಲ. ಸೊ ಲೀಕ್ಸ್ಗಳ ಪ್ರಕಾರ ಒಂದು 20-22 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ, ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.